ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು, ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ಮೊದಲನೇದಾಗಿ ನೋಡೋಣ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು. ಪುರಂದರ ದಾಸರ ಅಂಕಿತ ನಾಮ ಯಾವುದು? ಇಲ್ಲಿ ದಾಸ ಶ್ರೇಷ್ಠ, ಹರಿಭಕ್ತ, ಪುರಂದರ ವಿಠಲ, ಕೀರ್ತನೆ ದಾಸರು ಅಂತಿದೆ. ಇಲ್ಲಿ ಪುರಂದರ ದಾಸರು, ಅವರ ಅಂಕಿತ ನಾಮ ಪುರಂದರ ವಿಠಲ ಆಗಿದೆ. ಕೀರ್ತಿ ಪದದ ವಿರುದ್ಧಾರ್ಥಕ ಪದ, ಇಲ್ಲಿ ದುಕೀರ್ತಿ, ಅಕೀರ್ತಿ, ಅಪಕೀರ್ತಿ, ನಿರ್ಕೀರ್ತಿ ಅಂತ ಇದೆ. ಇಲ್ಲಿ ಅಪಕೀರ್ತಿ ಅಂತ ಅನ್ಕೋಬೇಕು. ಸಿ ಆಪ್ಷನ್ ಆಗುತ್ತದೆ ಆನ್ಸರ್. ಹಣೆಗೆ ಸಿಂಧೂರ ಏಕೆ ಇಡುತ್ತಾರೆ? ವಾಕ್ಯದಲ್ಲಿ ಬರುವ ಲೇಖನ ಚಿಹ್ನೆ, ಇಲ್ಲಿ ಕ್ವಶನ್ ಮಾರ್ಕ್ ಬರ್ತದೆ, ಪ್ರಶ್ನಾರ್ಥಕ ಚಿಹ್ನೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ವೈದ್ಯ, ನಿನ್ನೆ ಶಸ್ತ್ರಚಿಕಿತ್ಸೆ ಮಾಡಿದ ರೋಗಿಗೆ ರಕ್ತದೊತ್ತಡ ಪರೀಕ್ಷೆ ಮಾಡಲಾಯಿತೆ. ಶುಶ್ರೂಷಕಿ, ಹೌದು ಸಾರ್, ರಿಪೋರ್ಟ್ ನೀವು ನೋಡಿ. ಈ ಸಂಭಾಷಣೆ ನಡೆದ ಸ್ಥಳ ಆಸ್ಪತ್ರೆ, ಶಾಲೆ, ತಾಲೂಕು ಕಚೇರಿ, ಪೊಲೀಸ್ ಠಾಣೆ ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇದು ಆಸ್ಪತ್ರೆ. ಮನೆಯಿಂದ, ಹಣ್ಣು, ಶಾಲೆ ಇವುಗಳಲ್ಲಿ ನಾಮ ಪ್ರಕೃತಿಗೆ ಉದಾಹರಣೆ. ಮನೆಯಿಂದ, ಹಣ್ಣು, ಶಾಲೆ. ಇಲ್ಲಿ ಆನ್ಸರ್ ಮನೆ ಆಗಿದೆ. ಕಪ್ಪು ಬಣ್ಣದ ಮೋಡಗಳು ಕವಿದಿವೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಕಪ್ಪು ಬಣ್ಣದ ಮೋಡಗಳು ಕವಿದಿವೆ. ಇಲ್ಲಿ ಕಪ್ಪು. ಅರಸ, ರಾಜ, ಮಂತ್ರಿ, ದೊರೆ ಗುಂಪಿಗೆ ಸೇರದ ಪದ ಗುರುತಿಸಿ. ಅರಸ, ಮಂತ್ರಿ, ರಾಜ, ದೊರೆ. ಇಲ್ಲಿ ಅರಸ, ರಾಜ, ದೊರೆ ಮೂರು ಒಂದೇ ಅರ್ಥವನ್ನು ಕೊಡುತ್ತವೆ. ಸೊ ಇಲ್ಲಿ ಬಿ ಆಪ್ಷನ್ ಮಂತ್ರಿ ಆಗುತ್ತದೆ. ವಿದ್ಯಾವಂತ, ಈ ಪದದಲ್ಲಿರುವ ಸಂಯುಕ್ತ ಅಕ್ಷರ ವಿದ್ಯಾವಂತ ಅಂತ ಇದೆ. ಇಲ್ಲಿ ಒತ್ತಕ್ಷರ ಯಾವುದು ಅಂದರೆ ದ್ಯಾ ಆಗಿದೆ. ಗಾಡಿ ಪದದ ಸಮಾನಾರ್ಥಕ ಎತ್ತು, ಬತ್ತು, ಮಂಡಿ, ಬಂಡಿ. ಇಲ್ಲಿ ಬಂಡಿ ಆಗಿದೆ. ಕುಲ ಪ್ಲಸ್ ಉದ್ಧಾರಕ ಕೂಡಿಸಿ ಬರೆದಾಗ ಕುಲ ಉದ್ಧಾರಕ, ಕುಲ ಉದ್ಧಾರಕ, ಕುಲೋದ್ಧಾರಕ ಅಂತ ಇದೆ. ಇಲ್ಲಿ ಕುಲೋದ್ಧಾರಕ. ನೆಕ್ಸ್ಟು ದ್ವಿರುಕ್ತಿಗೊಂದು ಉದಾಹರಣೆ. ರಪ ರಪ, ಆಟ ಪಾಠ, ಕುಲ ಗೋತ್ರ, ನಾಡು ನುಡಿ. ಇಲ್ಲಿ ಆಟ ಪಾಠ. ಸ್ಮಿತಾಳಿಗೆ ಅವಳ ಹುಟ್ಟುಹಬ್ಬದ ಇಲ್ಲಿ ಕೋರಿದೆನು. ಶುಭಾಶಯ, ಶುಭಾಶಯ, ಶುಭಾಶಯ ಅಂತ ಇದೆ. ಇಲ್ಲಿ ಆನ್ಸರ್ ಬಿ ಆಪ್ಷನ್ ಶುಭಾಶಯ. ದಿನದಿಂದ ದಿನಕ್ಕೆ ಪ್ರತಿಯೊಬ್ಬರಲ್ಲೂ ನಾನು ಹೆಚ್ಚುತ್ತಲೇ ಇರುತ್ತೇನೆ, ಹಾಗಾದರೆ ನಾನ್ಯಾರು? ಇದೊಂದು ಒಗಟು. ತೂಕ, ಎತ್ತರ, ಸೌಂದರ್ಯ, ವಯಸ್ಸು. ಇಲ್ಲಿ ವಯಸ್ಸು ಆಗಿದೆ. ಉರಿಯುವ ಬೆಂಕಿಗೆ ಇಲ್ಲಿ ಗಾದೆ ಪೂರ್ಣಗೊಳಿಸಿ. ಉರಿಯುವ ಬೆಂಕಿಗೆ ಎಣ್ಣೆ ಸುರಿ, ಬೆಣ್ಣೆ ಸುರಿ, ತುಪ್ಪ ಸುರಿ, ಹಾಲು ಸುರಿ ಅಂತಿದೆ. ಇಲ್ಲಿ ಉರಿಯುವ ಬೆಂಕಿಗೆ ಇಲ್ಲಿ ತುಪ್ಪ ಸುರಿ. ನವಿಲು ಅದೆಷ್ಟು ಸುಂದರವಾದ ಪಕ್ಷಿಯಾಗಿದೆ. ಅಡಿಗೆರೆ ಎಳೆದ ಪದವು. ನವಿಲು ಎನ್ನುವಂಥದ್ದು ಏನು? ನಾಮಪದ, ನಾಮವಾಚಕ, ನಾಮಧೇಯ, ನಾಮರೂಪಕ ಅಂತ ಇದೆ. ಇಲ್ಲಿ ಒಂದು ನಾಮಪದ ಆಗಿದೆ. ಹಾಲು, ಪಾಲು. ಕಸ್ತೂರಿ ತದ್ಭವ ರೂಪ ಬರೀಬೇಕಿಲ್ಲಿ. ಕತ್ತೂರಿ, ತುತ್ತೂರಿ, ಪಿತ್ತೂರಿ, ಸುತ್ತರಿ ಅಂತ ಇದೆ. ಇಲ್ಲಿ ಕತ್ತೂರಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಲ್ಪ ಪ್ರಾಣಗಳಿವೆ? 9, 10, 15, 5. ಇಲ್ಲಿ 10 ಇದೇನು ಕನ್ನಡ ವರ್ಣಮಾಲೆಯಲ್ಲಿ ಅಲ್ಪ ಪ್ರಾಣಗಳು 10 ಇವೆ. ಒಂದೂರಿನಲ್ಲೊಬ್ಬಳು ಸುಂದರ ರಾಜಕುಮಾರಿ ಇದ್ದಳು. ಅಡಿಗೆರೆ ಎಳೆದ ಪದದ ಪುಲ್ಲಿಂಗ ರೂಪ. ರಾಜಕುಮಾರಿ, ರಾಜಕುಮಾರ ಆಗುತ್ತದೆ. ಸೊ ಇಲ್ಲಿ ಡಿ ಆಪ್ಷನ್. ಮೈಸೂರು, ಮೈಸೂರು ಪಾಕ್. ಬೆಳಗಾಂ, ಕುಂದ, ಬೆಣ್ಣೆ ದೋಸೆ, ಕರದಂಟು, ರೊಟ್ಟಿ ಅಂತ ಇದೆ. ಇಲ್ಲಿ ಬೆಳಗಾಂ, ಕುಂದ ಅಂತ ಅನ್ಕೋಬೇಕು. ಕೆಳಗಿನವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಯಾವುದು? ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಹೆತ್ತ ತಾಯಿ. ಮಿಗಿಲು ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಹೆತ್ತ ತಾಯಿ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು, ಸ್ವರ್ಗಕ್ಕಿಂತಲೂ ಹೆತ್ತ ತಾಯಿ ಮಿಗಿಲು, ಹೊತ್ತ ತಾಯಿ ಅಂತ ಇದೆ. ಇಲ್ಲಿ ಸಿ ಆಪ್ಷನ್ ನೋಡ್ಬೋದು, ಇದು ಕರೆಕ್ಟ್ ಆಗುತ್ತದೆ. ಇನ್ನು ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ಎ ಗ್ರೂಪ್ ಆಫ್ ವರ್ಡ್ ಈಸ್ ಕಾಲ್ಡ್ ಹ್ಯಾಸ್. ವರ್ಡ್, ನೌನ್, ಸೆಂಟೆನ್ಸ್, ವರ್ಬ್ ಅಂತ ಇದೆ. ಇಲ್ಲಿ ಎ ಗ್ರೂಪ್ ಆಫ್ ವರ್ಡ್ ಅಂದಾಗ ಅದು ಸೆಂಟೆನ್ಸ್ ಆಗುತ್ತದೆ. ಡಾಕ್ಟರ್ ರವಿಶಂಕರ್ ಗುರೂಜಿ ಸಿಂಗ್ಸ್ ಎ ಮೆಲೋಡಿಯಸ್ ಸಾಂಗ್. ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇಲ್ಲಿ ಸಿಂಗ್ಸ್ ಎನ್ನುವಂಥದ್ದು ಅದೊಂದು ಕ್ರಿಯಾಪದ. ಸೊ ಇಲ್ಲಿ ವರ್ಬ್ ಆಗುತ್ತದೆ. ದ ಪ್ರಿಫಿಕ್ಸ್ ಆಫ್ ಹಾನೆಸ್ಟ್ ಈಸ್ ಡಿಸ್ಹಾನೆಸ್ಟ್, ಹಾನೆಸ್ಟ್ಫುಲ್, ಇನ್ಹಾನೆಸ್ಟ್, ಹಾನೆಸ್ಟೆಡ್ ಅಂತ ಇದೆ. ಇಲ್ಲಿ ಡಿಸ್ಹಾನೆಸ್ಟ್ ಆಗುತ್ತದೆ. ಇಲ್ಲಿ ಬ್ಲಿಸ್, ಬ್ಲೋಟ್, ಬ್ಲಡ್, ಬ್ಲಾಸಮ್. ರೀಅರೇಂಜ್ ದ ವರ್ಡ್ಸ್ ಆ್ಯಸ್ ಇನ್ ಡಿಕ್ಷನರಿ. ನೋಡ್ಬೋದು ಇಲ್ಲಿ BLIS ಅಂತ ಇದೆ. BLO ಆದಮೇಲೆ ನೆಕ್ಸ್ಟ್ ಇಲ್ಲಿ BLOO ಬಂದಿದೆ. ಇಲ್ಲಿ BLOSS ಬಂದಿರೋದ್ರಿಂದಾಗಿ ಸೊ ಇಲ್ಲಿ 1, 2, 3, 4 ಅಂದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಸಾಲ್ಟ್ ಈಸ್ ಇನ್ ದ ಸೂಪ್. ಇಲ್ಲಿ ಶಾರ್ಟೇಜ್, ಸಾಲ್ಟೇಜ್, ಶಾರ್ಟೇಜ್, ಸಾಲ್ಟೇಜ್ ಅಂತ ಇದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು
ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಗ್ರ್ಯಾಂಡ್ ಮದರ್, ಮದರ್, ಡಾಟರ್, ನೈಬರ್ ಅಂತ ಇದೆ. ಇವರೆಲ್ಲ ಒಂದೇ ಫ್ಯಾಮಿಲಿ ಆಗ್ತಾರೆ. ಸೊ ಇಲ್ಲಿ ನೈಬರ್ ಆಗ್ತದೆ. ದ ಶಾರ್ಟ್ ಫಾರ್ಮ್ ಆಫ್ ಹ್ಯಾಡ್ ನಾಟ್ ಈಸ್ ಹ್ಯಾಡಂಟ್ ಅಂತ ಇದೆ. ಇಲ್ಲಿ ಆನ್ಸರು ಬಿ ಆಪ್ಷನ್, ಹ್ಯಾಡ್ ನಾಟ್ ಅಥವಾ ಹ್ಯಾಡಂಟ್. ಇಲ್ಲಿ ಈ ಸ್ಪೆಲ್ಲಿಂಗಲ್ಲಿ ಯಾವ ಅಕ್ಷರಗಳು ಮಿಸ್ ಆಗಿದೆ ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ತಾ ಹೋದರೆ ನೋಡ್ಬೋದು ಡಿಕ್ಷನರಿ ಅನ್ನುವಂಥ ಸ್ಪೆಲ್ಲಿಂಗ್ ಬರ್ತದೆ, DI. ಇಲ್ಲಿ ಕೂಡ I ಬರ್ತದೆ. ನೆಕ್ಸ್ಟ್ ಇಲ್ಲಿ N, ಇಲ್ಲಿ R. ಸೊ ಇಲ್ಲಿ ಸಿ ಆಪ್ಷನ್ ಆಗ್ತದೆ. ದ ಅಪೋಸಿಟ್ ಆಫ್ ಸಾಫ್ಟ್ ದ ಅಪೋಸಿಟ್ ವರ್ಡ್ ಹಾರ್ಡ್. ಹಿ ಹ್ಯಾಸ್ ಬೀನ್ ಇಲ್ ಮೆನಿ ಡೇಸ್. ಫ್ರಾಮ್, ಫಾರ್, ಬೈ, ಪರ್ ಅಂತ ಇದೆ. ಇಲ್ಲಿ ಫಾರ್. ಸಿನಾನಿಮ್ ಆಫ್ ವಂಡರ್ ಈಸ್ ಎಸ್ಟಾಬ್ಲಿಷ್ಡ್, ಅಸ್ಟಾನಿಷ್ಡ್, ಪಬ್ಲಿಷ್ಡ್, ಎಕ್ಸಿಸ್ಟ್ ಅಂತ ಇದೆ. ಇಲ್ಲಿ ಅಸ್ಟಾನಿಷ್ಡ್ ಅಂತ ಕೂಡ ಆಗ್ತದೆ. ನೆಕ್ಸ್ಟು ದ ಆರ್ಡರ್ ದ ಸೆಂಟೆನ್ಸ್ ಕರೆಕ್ಟ್ಲಿ. ಡಿಡ್ ನಾಟ್ ನೋ ಹಿ ವಾಸ್ ನರ್ವಸ್ ಆ್ಯಂಡ್ ವೆನ್ ಹಿ ಹಿಯರ್ಡ್ ಯು ಆ್ಯಂಡ್ ಕ್ರೈ ಅಟ್ ಮಿಡ್ ನೈಟ್ ವಾಟ್ ಟು ಡೂ. ನೋಡ್ತಾ ಹೋಗಿ ಸೆಂಟೆನ್ಸ್ಗಳಲ್ಲಿ ಮೊದಲಿಗೆ ಇಲ್ಲಿ ಆರ್ ಬರ್ತದೆ ನೋಡಿ. ವೆನ್ ಹಿ ಹಿಯರ್ಡ್ ಯು ಆ್ಯಂಡ್ ಕ್ರೈ ಅಟ್ ಮಿಡ್ ನೈಟ್ ಹಿ ವಾಸ್ ನರ್ವಸ್ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಡಿಡ್ ನಾಟ್ ನೋ ವಾಟ್ ಟು ಡೂ ಅಂತ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಆರ್ ಮೊದಲಿಗೆ ಬರ್ತದೆ. ಅದು ಆದಮೇಲೆ ಕ್ಯೂ, ಪಿ, ನೆಕ್ಸ್ಟು ಎಸ್. RQPS ನೋಡ್ಬೋದು. ಇಲ್ಲಿ 32ಕ್ಕೆ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಆ್ಯಟ್ ಲುಕ್ ಪಿಕಾಕ್ಸ್ ದ. ಇಲ್ಲಿ ರೀಅರೇಂಜ್ ದ ಸೆಂಟೆನ್ಸ್ ಅಂತ ಇದೆ. ಲುಕ್ ಆ್ಯಟ್ ದ ಪಿಕಾಕ್ಸ್, ಆ್ಯಟ್ ಲುಕ್ ದ ಪಿಕಾಕ್ಸ್, ಪಿಕಾಕ್ಸ್ ಲುಕ್ ಆ್ಯಟ್ ದ ಲುಕ್ ಪಿಕಾಕ್ಸ್ ಅಂತ ಇದೆ. ಲುಕ್ ಆ್ಯಟ್ ದ ಪಿಕಾಕ್ಸ್ ಎ ಆಪ್ಷನ್ ಆಗುತ್ತದೆ. ನೆವರ್ ಹರ್ಡ್ ದ ಟಿಮ್ಡ್ ಹೇರ್. ದ್ಯಾಟ್ ವರ್ಡ್ ದ್ಯಾಟ್ ಅಂಡರ್ಲೈನ್ಡ್ ರೈಮ್ಸ್ ವಿತ್. ಇಲ್ಲಿ ಹೇರ್, ಇಲ್ಲಿ ಯಾವುದು ಇದಕ್ಕೆ ರೈಮಿಂಗ್ ಆಗ್ತದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಹೇರ್ ಆಗುತ್ತದೆ. ಐ ವಿಲ್ ಆಲ್ವೇಸ್ ಕಮ್, ನೆವರ್ ಅರೈವ್ಸ್ ಟುಡೇ, ಹೂ ಆಮ್ ಐ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಟುಮಾರೋ ಆಗುತ್ತದೆ. ಇಟ್ಸ್ ನೆವರ್ ಯೂಸ್ ಕ್ರೈಯಿಂಗ್ ಓವರ್ ಸ್ಪೆಲ್ಡ್ ಮಿಲ್ಕ್. ದ ಸ್ಟೇಟ್ಮೆಂಟ್ ಮೀನಿಂಗ್ ಈಸ್. ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದರೆ ಡೋಂಟ್ ಥಿಂಕ್ ಫಾಸ್ಟ್ ಆಗುತ್ತದೆ. ದ ಡಾಗ್, ಇಲ್ಲಿ ಬಾರ್ಕ್, ಅದು ಬೊಗಳುವುದಕ್ಕೆ ಬಾರ್ಕ್ ಅಂತ ಹೇಳ್ತೀವಿ. ದ ಯಂಗ್ ಒನ್ ಆಫ್ ದ ಕ್ಯಾಟ್ ಈಸ್ ಕಾರ್ಡ್, ಅದಕ್ಕೆ ಕಿಟನ್ ಅಂತ ಬಳಸ್ತೀವಿ. ದ ಅಪೋಸಿಟ್ ಆಫ್ ರಿಮೆಂಬರ್ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಫಾರ್ಗೆಟ್ ಆಗುತ್ತದೆ. ಮೈ ಮದರ್ಸ್ ಫಾದರ್ ಈಸ್ ಮೈ, ಅಂದರೆ ನಮ್ಮ ತಾಯಿಯ ತಂದೆ ನಮಗೇನಾಗ್ತಾರೆ ಇಲ್ಲಿ ಗ್ರ್ಯಾಂಡ್ ಫಾದರ್ ಆಗುತ್ತಾರೆ.